ಬಿಗ್ ಬಾಸ್ ವಿನ್ನರ್ ಪಳಾರ್ ಗಿಲ್ಲಿ ಖದರ್ ಚೇಂಜ್ ಆಗ್ತಿದೆ. ನಿನ್ನೆ ಗಿಲ್ಲಿ ಹಾಡಿ ಹೊಗಳಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಶಭಾಷ್ಗಿರಿ ವ್ಯಕ್ತಪಡಿಸಿದ್ದಾರೆ. ಬಿಗ್ ಬಾಸ್ ವಿನ್ನರ್ ಪಳಾರ್ ಗಿಲ್ಲಿ ಖದರ್ ದಿನೇ ದಿನೇ ಚೇಂಜ್ ಆಗ್ತಿದೆ. ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ನಿನ್ನೆ ಗಿಲ್ಲಿಯಿಂದ ಸಿದ್ದರಾಮಯ್ಯ ಹಾಡಿ ಹೊಗಳಿದ್ರು. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಶಭಾಷ್ಗಿರಿ ಹೇಳಿದ್ದಾರೆ. ಜಿ ಪರಮೇಶ್ವರ್ ಅವರನ್ನ ಭೇಟಿಯಾದ ಬಿಗ್ ಬಾಸ್ ವಿನ್ನರ್ ಬೆಂಗಳೂರಿನ ಸದಾಶಿವನಗರದ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ. ಮಾತಿನ ಮಲ್ಲನಿಗೆ ಸನ್ಮಾನಿಸಿ ಜಿ ಪರಮೇಶ್ವರ್ ಅವರು ವಿನ್ನರ್ ಆಗಿದ್ದೀಯಾ, ಗುಡ್, ಒಳ್ಳೇದಾಗ್ಲಿ ನಿನಗೆ ಅಂತ ಶಹಬಾಷ್ಗಿರಿ ಹೇಳಿದ್ದಾರೆ. ನಿನ್ನ ಕಾಮಿಡಿಗೆ ಎಲ್ಲರೂ ನಕ್ಕಿದ್ದಾರೆ ಅಂತ ಗೃಹ ಸಚಿವರು ಹೇಳಿದ್ರಂತೆ. ಸಚಿವರ ಹೊಗಳಿಕೆಗೆ ಥ್ಯಾಂಕ್ಸ್ ಹೇಳಿ ಗಿಲ್ಲಿ ನಟ ಅವರ ಅಭಿನಂದನೆಯನ್ನ ಸ್ವೀಕರಿಸಿದ್ದಾರೆ. ಪಳಾರ್ ಗಿಲ್ಲಿ ಖದರ್ ದಿನೇ ದಿನೇ ಚೇಂಜ್ ಆಗ್ತಿರುವಂಥದ್ದು. ಇವತ್ತು ಗೃಹ ಸಚಿವರ ನಿವಾಸದಲ್ಲಿ ಅವರನ್ನ ಭೇಟಿಯಾಗಿದ್ದಾರೆ. ಸದಾಶಿವ ನಗರದ ನಿವಾಸದಲ್ಲಿ ಮಾತಿನ ಮಲ್ಲ ಗಿಲ್ಲಿಯನ್ನ ಸನ್ಮಾನಿಸಿ ಶಹಬಾಷ್ಗಿರಿಯನ್ನ ಕೊಟ್ಟಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು. ವಿನ್ನರ್ ಆಗಿದ್ದೀಯಾ, ಗುಡ್, ಎಲ್ಲರನ್ನೂ ನಗಿಸ್ತೀಯಾ, ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತೀಯಾ ಅಂತ ಗಿಲ್ಲಿಯನ್ನ ಶಾಲು ಹಾಕಿ ಹಾರ ಹಾಕಿ ಕೈಗೆ ಹೂಗುಚ್ಛ ನೀಡಿ ಸನ್ಮಾನ ಮಾಡಿದ್ದಾರೆ. ಇನ್ನೋಸೆನ್ಸು, ಹಾರ್ಡ್ ವರ್ಕು ಚೆನ್ನಾಗಿ ಒಳ್ಳೆಯದಾಗಿ ಸಿಂಪ್ಲಿಸಿಟಿ ಭಾಳ ಮಾಡುತ್ತೆ ಜೀವನದಲ್ಲಿ. ಜನ ಅದನ್ನೇ ಇಷ್ಟಪಡ್ತಾರೆ. ತೋರಿಕೆ ಗ್ಲಾಮರ್ ಓಡಿಲ್ಲ, ಅದೊಂದು ಲೈನೇ ಬೇರೆ, ಇದು ಬೇರೆ. ಚೆನ್ನಾಗಿದೆ. ಆಮೇಲೆ ಬೆಂಗಳೂರಲ್ಲಿ ಅಗ್ರಿಕಲ್ಚರ್ ಯೂನಿವರ್ಸಿಟಿನಲ್ಲಿ ಓದಿದ್ರು. ಆಮೇಲೆ ಆಸ್ಟ್ರೇಲಿಯಾಗೆ ಹೋಗಿ ಅಲ್ಲೊಂದು 5 ವರ್ಷ ಇದೆ. ಆಮೇಲೆ ಬಂದಾದ್ಮೇಲೆ ಪಾಲಿಟಿಕ್ಸ್ ಸೇರ್ಕೊಂಡು ಇವಾಗ ಪಾಲಿಟಿಷಿಯನ್. ಹೌದಾ? ಈ 100-115 ದಿನ ಒಂದೇ ಮನೆಯಲ್ಲಿ ಅಷ್ಟು ಜನಕ್ಕೆ ಬರೀ ಒಂದು 15-20 ಜನ ಜೊತೆ ಒಂದೇ ಮನೇಲಿ ಇರ್ತದೆ. ಸಡನ್ ಆಗಿ ಬಂದ್ಬಿಟ್ಟು ಅಷ್ಟು ಜನ ಅಷ್ಟು ಕ್ರೌಡ್ ನೋಡೋದಾಗ ಆಕ್ಚುಲಿ ಬೇಗ ಬರುತ್ತೆ ಸರ್. ಫೋನು ಇಲ್ಲ, ಟೈಮು ಇಲ್ಲ, ಏನೂ ಇಲ್ಲ. ಟೈಮು ಒಂದು ಗಡಿಯಾರನೇ ಇರಲ್ಲ ಸರ್. ಬಿಸಿಲು ನೋಡಿ ಆಗಿರ್ಬೋದು. ಹಾಂ, ಅಯ್ಯೋ ಹಾಗೆ ಯಾವ ಟೆಕ್ನಾಲಜಿ ಇರಲ್ಲ ಸರ್, ಏನೂ ಇಲ್ಲ, ಏನಿಲ್ಲ. ಟೆಕ್ನಾಲಜಿ 1 ಲಕ್ಷ ಜನ ಸೇರಿಸಿದ್ದಾರೆ. ಬಂದರು ಪಾಪ, ಬಂದು ನನಗೋಸ್ಕರ ಬಂದರು. ಉಮೇಶ್ ಅವ್ರು ಕರೀತಾ ಇದ್ದಾರೆ, ದಿಲೀಪ್ ಅಂತ ಹೇಳಿ ಬಂದುಬಿಟ್ರು. ಒಂದು 3 hours ಇತ್ತು ಪ್ರೋಗ್ರಾಮಿಗೆ, ಒಂದು 1 hour ಇದ್ದು. ಆಮೇಲೆ ಕಾಲೇಜ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಲಂಚ್ ಎಲ್ಲ ಮಾಡಿಸಿ ಡಿನ್ನರ್ ತಿಂದು ಎಲ್ಲ ಭಾಳ ಜನ ಬಂದಿದ್ರು. ಸುವರ್ಣ ಹೋಗೋಕ್ಕೆ ಮುಂಚೆ ನಾನು